ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಪ್ರೀತಿ ಉದ್ಯಮ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುವಂತ ದೇವರು. ಆತನ ಅಪಾರವಾದ ಕೃಪೆಯಿಂದ ನಮ್ಮನ್ನು ಕರುಣಿಸಿ ಆಧರಿಸಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಈ ಮುಂಚಾಣಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಆಮೇನ್. ಹೌದು ಪ್ರೀತಿ ಮಕ್ಕಳೇ, ನಮ್ಮ ದೇವರು ನನ್ನನ್ನು ಶುದ್ಧ ಹೃದಯವನ್ನು ನಿರ್ಮಿಸುವುದಾಗಿ. ಹೌದು ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 51ನೇ ಅಧ್ಯಾಯ 10ನೇ ವಾಕ್ಯ ಹಿಡಿದು 12ನೇ ವಾಕ್ಯ ನಿಮಗೆ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರ್ತಾರೆ ನೋಡಿ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆದರನ್ನು. ಆಮೇನ್. ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ದಾವೀದನ ಬಗ್ಗೆ ನೋಡುವುದಾದ್ರೆ, ದೇವರಲ್ಲಿ ಒಂದು ಭಯ ಭಕ್ತಿ ಉಳ್ಳ ವ್ಯಕ್ತಿ ಇಲ್ಲ. ಆತನ ಜೀವಿತ ದೇವರಲ್ಲಿ ನಂಬಿಕೆಯನ್ನ ಜೀವಿಸ್ತಾ ಇದನ್ನ ನೋಡ್ತೀವಿ. ಇಲ್ಲಿ ನೋಡಿದರೆ ದಾವೀದನ ಕಾಳಜಿಯನ್ನು ಅವನ ಆಂತರಿಕ ಸ್ಥಿತಿಯ ಬಗ್ಗೆ ಕೇಂದ್ರವಾಗಿತ್ತು. ಹೇಳಿತು, ಶುದ್ಧ ಹೃದಯವನ್ನು ತುಂಬಿಸಪ್ಪ ದೇವರ ಹತ್ರ ಕೇಳ್ತಿದ್ದೇನೆ. ದೇವರೇ ನನ್ನಲ್ಲಿ ಶುದ್ಧ ಹೃದಯ ಕೊಡು, ನಾನು ಒಳ್ಳೆ ಮಾರ್ಗದಲ್ಲಿ ಇನ್ನೂ ಹೆಚ್ಚಾಗಿ ನಡೆಯುವಂತೆ ಸಹಾಯ ಮಾಡುವುದಾಗಿ ದಾವೀದ ಹೇಳ್ತದ. ದೇವರಲ್ಲಿ ಒಂದು ನಂಬಿಕೆ ಉಳ್ಳ ವ್ಯಕ್ತಿಯಾಗಿದ್ದ, ದೇವರಲ್ಲಿ ಆರಾಧಿಸುವಂತ ವ್ಯಕ್ತಿಯಾದ. ಆದ್ರೆ ಮತ್ತೇನು ಬರುತ್ತೆ ಸ್ವಾರ್ಥ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, 5ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನೋಡಿ, ಹೌದು ಪ್ರೀತಿ ಮಕ್ಕಳೇ, ನಾವು ನಿರ್ಮಲ ಚಿತ್ತರು ಧನ್ಯರು, ಅವ್ರು ದೇವರನ್ನ ನೋಡುವರು. ಹೌದು ಪ್ರೀತಿಯ ಮಕ್ಕಳೇ, ನಾವು ಜೀವಿತದಲ್ಲಿ ದೇವರನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ದೇವರೇ ನನ್ನನ್ನು ಕೂಡ ಅಶುದ್ಧ ಮಾಡು, ನಾನು ಕೂಡ ನಿನ್ನನ್ನು ನೋಡುವಂತೆ ಮಾಡಪ್ಪ ಅಂತ ಹೇಳುವಾಗ ಖಂಡಿತವಾಗಿ ದೇವರು ಮಾಡುವಂತಹ ದೇವರಾಗಿದ್ದಾನೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರೇ ನನ್ನನ್ನು ಶುದ್ಧ ಹೃದಯ ಕೊಡು, ನನ್ನಲ್ಲಿದ್ದಂತೆಲ್ಲ ಅಶುದ್ಧನ ತೆಗೆದಾಕು ಎಂಬ ಕೇಳುವಾಗ ನಿಶ್ಚಯವಾಗಿ ತೆಗೆಯುವಂತ ದೇವರಾಗಿದ್ದಾರೆ. ಅದು ಹೇಳ್ತಾರೆ, ಶುದ್ಧ ದೇವರು ಇಂಥ ಆ ಉದ್ದೇಶದಿಂದ ನೋಡಿ ದೇವರು ಎಲ್ಲ ಸಹಾಯ ಮಾಡುವಂತ ದೇವರು. ಅದೇ ತರ ಹೇಳ್ತಾರೆ ನೋಡಿ, 11ನೇ ವಚನ ಇರ್ತದೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧವನ್ನು ನನ್ನಿಂದ ತೆಗೆಯಬೇಡ. ಹೌದು ದಾವೀದನು ಹೇಳ್ತಾನೆ, ದೇವರೇ ನನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನನ್ನನ್ನು ನಿನ್ನ ಹತ್ತಿರ ಇನ್ನೆಚ್ಚೆ ಬರುವಂತೆ ಮಾಡು. ದಾವೀದನ ಒಂದು ದಿವಸ ಪಾಪದಲ್ಲಿ ಬಿಡ್ತಾ ಇದ್ದ, ಆದ್ರೂ ಕೂಡ ದೇವರು ಆತನ ತಳ್ಳಿಲ್ಲ. ಮಗನೇ ಬಾ, ನಾನು ನಿನಗೆ ಶುದ್ಧ ಮಾಡ್ತೇನೆ, ನೀನು ಎಷ್ಟೇ ಪಾಪ ಮಾಡಿದ್ರು ಕೂಡ ನಾನು ಕ್ಷಮಿಸ್ತೀನಿ ಎಂಬುದಾಗಿ ದಾವೀದನು ಹೇಳಿದ್ರೆ. ಹೌದು ಪ್ರೀತಿ ದೇವರುಗಳೇ, ಇಂದು ಕೂಡ ದೇವರು ನಮ್ಮನ್ನು ಕರೀತಾ ಇದ್ದೇನೆ. ಮಗನೇ ಬಾ, ನಾನು ನಿನಗೆ ಶುದ್ಧ ಹೃದಯ ಕೊಡ್ತೀನಿ, ನಿನ್ನಲ್ಲಿದ್ದಂತೆ ಎಲ್ಲ ಪಾಪಗಳನ್ನು, ನಿನ್ನಲ್ಲಿದ್ದಂತೆ ಎಲ್ಲ ನೋವನ್ನು ತೆಗೆದಾಕ್ತೀನಿ ಎಂಬುದಾಗಿ ಹೇಳ್ತಿದ್ರೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ಅಯ್ಯೋ ದೇವ್ರು ನಾನು ಇಷ್ಟು ತಪ್ಪು ಮಾಡಿದ್ದೀನಲ್ಲ, ದೇವ್ರು ಹೇಗೆ ಕ್ಷಮಿಸ್ತಾನೆ ಎಂಬುದಾಗಿ ನಾವು ಹೇಳ್ಬೋದು. ಆದ್ರೆ ದೇವ್ರು ಹೇಳ್ತಾರೆ, ಮಗನೇ ಭಯಪಡಬೇಡ, ನಾನು ನಿನ್ನ ಹೃದಯನ ಶುದ್ಧ ಮಾಡ್ತೀನಿ ಬಾ ಎಂಬುದಾಗಿ ಕರೀತಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ದೇವರಿಗೆ ನಾವು ಸಮಯನ ಕೊಡಬೇಕು. ಪ್ರತಿದಿನ ಪ್ರಾರ್ಥನೆಯಲ್ಲಿ ದೇವರೇ ನನ್ನನ್ನು ಒಳ್ಳೆ ಮನಸ್ಸನ್ನು ಕೊಡು, ನನ್ನನ್ನು ಶುದ್ಧ ಮಾಡು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ಶುದ್ಧ ಮಾಡುವಂತಹ ದೇವರಾಗಿದ್ದಾರೆ. ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡೋರಾಗಿದ್ದಾರೆ. ಅದೇ ತರ 12ನೇ ವಚನ ಹೇಳ್ತದೆ, ನಿನ್ನ ರಕ್ಷಣಾ ಆನಂದ ನಾನು ತಿರುಗಿ ಅನುಭವಿಸುವಂತೆ ಮಾಡು. ಆಮೇಲೆ ಹೌದು ಪ್ರೀತಿ ಮಕ್ಕಳು, ದೇವರು ದೇವರೇ ನಿನ್ನನ್ನು ಇನ್ನ ಹೆಚ್ಚಾಗಿ ರಕ್ಷಣೆ ಆನಂದ ತಿರುಗಿ ಉಂಟು ಮಾಡುವುದಾಗಿ ಕೇಳುವಾಗ ದೇವರು ತಿರುಗಿ ಆತನ ಏನು ಮಾಡಲಿಲ್ಲ ಪ್ರೀತಿ ಬದಲಾಗಿ ಇನ್ನೂ ಹೆಚ್ಚಾಗಿ ಆತನನ್ನು ಆಶೀರ್ವದಿಸಲು, ಇನ್ನೂ ಹೆಚ್ಚಾಗಿ ಅವನ ಶುದ್ಧಿ ಮಾಡಿ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಿರುವುದು ನೋಡ್ತೀವಿ. ಇಂದು ಕೂಡ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಾವು ಎಷ್ಟೇ ತಪ್ಪು ಮಾಡಿದ್ರು ಕೂಡ ದೇವರು ಕ್ಷಮಿಸುವಂತ ದೇವರಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ಶುದ್ಧ ಮಾಡುವರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ ಏಷ್ಯನ ಪ್ರವಾದ ಗ್ರಂಥ 43:18 ಹೇಳ್ತದೆ, ಯೆಹೋವನು ಹೀಗೆ ಅನ್ನುತ್ತಾನೆ, ಹೇಳಿ ಸಂಗತಿಗಳನ್ನು ಎಲ್ಲ ಸಂಗತಿಗಳನ್ನು ಜ್ಞಾಪಕ ತರುವುದಿಲ್ಲ. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ಹಳೆ ಸಂಗತಿಗಳನ್ನು
ದೇವ್ರು ಯಾವಾಗೂ ಜ್ಞಾಪಕ ಮಾಡದಿಲ್ಲ. ಅಯ್ಯೋ ನಾ ಹಳೆದೆಲ್ಲ ದೇವ್ರು ಜ್ಞಾಪಕ ಮಾಡೋದಿಲ್ಲ. ಬದಲಾಗಿ ಕ್ಷಮಿಸುವಂತ ದೇವರು, ನೀವು ಇಂಥ ತಪ್ಪು ಮಾಡಿದ್ದೀರಿ ಅವಾಗೆಲ್ಲ ಯಾವ್ದು ಜ್ಞಾಪಕ ಮಾಡೋದಿಲ್ಲ, ಬದಲಾಗಿ ಶುದ್ಧ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ಇಂದು ನಾವು ತೀರ್ಮಾನ ಮಾಡಿಕೊಳ್ಬೇಕು, ದೇವರೇ ನಾನು ಕೂಡ ಇಂದಿನಿಂದ ಶುದ್ಧ ಹೃದಯದಿಂದ ಜೀವಿಸುವಂತೆ ಮಾಡು. ನನ್ನ ಕುಟುಂಬದಲ್ಲಾಗ್ಲಿ, ಎಲ್ಲ ಸ್ನೇಹಿತರಿಗಾಗ್ಲಿ, ಎಲ್ಲ ರೀತಿಯಲ್ಲಿ ಶುದ್ಧನಾಗಿ ಜೀವಿಸುವಂತೆ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಡ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಪ್ರೀತಿರೋ ದೇವರೇ, ಒಳ್ಳೆ ಸಭೆಗಾಗಿ ಸ್ತೋತ್ರ. ಹೌದು ಯೇಸಪ್ಪ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ, ನಿಮಗೆ ಸ್ತೋತ್ರ. ದೇವರೇ ಮುಂಜಾನೆಗಳಲ್ಲಿ ದೇವರೇ ಶುದ್ಧ ಹೃದಯವನ್ನು ನಿರ್ಮಿಸು ಎಂಬುದಾಗಿ ಹೇಳುವಾಗ, ಹೌದೇಸಪ್ಪ, ಈ ವಿಡಿಯೋ ನೋಡ್ತಾರಪ್ಪ, ಮಕ್ಕಳಿಗೆ ಶುದ್ಧ ಹೃದಯ ಕೊಡು ಅಪ್ಪ, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಾಗಲು ದಾವಿದನ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡದಲ್ಲಿ ಇರುವಪ್ಪ ಅಂತ ಪ್ರಾರ್ಥಿಸಿದರೆ, ಪ್ರೀತಿ ದೇವರೇ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವಿತಂದೆ. ಆಮೆನ್. ಮೈ ಗಾಡ್ ಬ್ಲೆಸ್.